ಈ ತರಹದ ಹುಚ್ಚಾಟಗಳಲ್ಲಿ ಬ್ಯುಸಿ ಇರ್ತಾರೆ. ಇದನ್ನು ಕವರ್ ಮಾಡಲ್ಲ. ಆಗ ಮುಂದೆ ಬಂದಿದ್ದೆ ಪ್ರಜಾವಾಣಿ, ದ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್‌ಪ್ರೆಸ್, ದ ನ್ಯೂಸ್ ಮಿನಿಟ್, ಗ್ರೀನ್ ಮಿನಿಟ್ ಹಾಗೂ ಇನ್ನೂ ಅನೇಕ ಡಿಜಿಟಲ್ ನ್ಯೂಸ್ಗಳು ಇದನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಿದರು. ಸಂರಕ್ಷಕರ ವಲಯದಲ್ಲಿ ಈ ಸುದ್ದಿ ಮಿಂಚಿನಂತೆ ಸಂಚರಿಸಿತು. ಆಗ ಭಾರತದಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲ ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಕರಿಗೂ ಈ ವಿಷಯ ತಲುಪಿತು. ನಿಧಾನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಒತ್ತಡ ಶುರುವಾಯಿತು. ಎಲ್ಲೋ ದುರಂತ ಸಂಭವಿಸಿಬಿಟ್ಟಿದೆ ಎಂಬ ಅರಿವು ಮೂಡೋದಕ್ಕೆ ಶುರುವಾಯಿತು. ಹೆಬ್ಬಕ್ಕಗಳು ಎಲ್ಲೂ ಕಾಣಸಿಗುತ್ತಿಲ್ಲ ಎಂಬ ಆತಂಕ ಶುರುವಾಯಿತು. ತಕ್ಷಣ ಕಾಮಗಾರಿ ನಿಲ್ಲಿಸಬೇಕಾಯಿತು. ಆಗ ಹೈ ಪವರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಡ್ವೈಸರಿ ಕಮಿಟಿಯ ಪೆಟಿಷನ್ ಪ್ರಕಾರ ನೀರಿನ ಗುಂಡಿಗಳನ್ನು ಇಮಿಡಿಯೇಟಾಗಿ ಮುಚ್ಚಬೇಕಾಯಿತು. ವಿದ್ಯುತ್ ಕಂಬಗಳನ್ನು ತೆರವು ಮಾಡಬೇಕಾಯಿತು. ಆದರೆ ಅನಗತ್ಯದ ವಾಚ್ ಟವರ್ ಡೆಮಾಲಿಷ್ ಮಾಡಿದರೋ ಇಲ್ವೋ ಅನ್ನೋ ಅಧಿಕೃತ ದಾಖಲೆ ನನಗೆ ಸಿಗಲಿಲ್ಲ. ಸಿರುಗುಪ್ಪದ ಜನರಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸಿರುಗುಪ್ಪದ ಹಾಚೊಳ್ಳಿ ಹಾಗೂ ರಾರಾವಿಲಿ ನಮ್ಮ ಹೆಬ್ಬಕ್ಕನ ಮನೆಯನ್ನು ಕಾಪಾಡಲು ಹೋರಾಡಿದ ಪ್ರತಿಯೊಬ್ಬರಿಗೂ ಈ ವಿಡಿಯೋದ ಮೂಲಕ ನಮ್ಮ ಕರ್ನಾಟಕದ ಜನರ ಪರವಾಗಿ ನಿಮಗೆ ಮನಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ನ್ಯೂನತೆ ಇದ್ದೇ ಇರುತ್ತೆ. ಹಾಗೆ ಸಿರುಗುಪ್ಪದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಪಕ್ಷಿಯ ಬಗ್ಗೆ ಅರಿವಿನ ನ್ಯೂನತೆ ಇತ್ತು. ಆ ನ್ಯೂನತೆ ದುರಂತಕ್ಕೆ ಎಡೆ ಮಾಡಿಕೊಡ್ತು.